ಅಯ್ಯೋ ಇವನು ಯಾರು ಇವನು 255 ಆಗಿದೆ. ಫುಲ್ಲು ಸೆಕೆ ಆಗ್ತಾಯಿದೆ. ಟೆಂಪ್ರೇಚರ್ ಎಷ್ಟಿದೆಯೋ ಏನೋ ಗೊತ್ತಿಲ್ಲ. ಪ್ಲಸ್ಸು ಈ ಟ್ರಾಫಿಕ್ಕಲ್ಲಿ ಇಂಜಿನ್ಗಳಿಂದ ಬರೋ ಹೀಟೇ ಜಾಸ್ತಿ ಇರುತ್ತೆ. ಎಲ್ಲ ಸೇರ್ಕೊಂಡು ನಮ್ಮ ಕತೆ ಮುಗಿಸ್ಬಿಡುತ್ತೆ. 3 ಕಿಲೋಮೀಟ್ರಿಗೆ 12 ನಿಮಿಷ ತೋರಿಸ್ತಾಯಿದಂತೆ. ಹುಡುಗರೆಲ್ಲ ಬೇಜಾರು ಮಾಡ್ಕೊಬಿಟ್ಟವ್ರೆ. ಮ್ಯಾಪ್ಸಲ್ಲಿ ಫುಲ್ ರೆಡ್ ಆಗ್ಬಿಟ್ಟಿದಂತೆ. ಹಿಂದ್ಗಡೆ ಟಚ್ ಮಾಡ್ತಾವನೆ. ಐ ಲವ್ ಹೈದ್ರಾಬಾದ್ ಅಂತ ಬರ್ದವ್ರೆ. ಸಿಗ್ನಲ್ ಎಲ್ಲ ನಮ್ಮ ಬಂದಾಗೆಲ್ಲ ಗ್ರೀನ್ 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 ಒಂದೇ ಹತ್ರ ನಿಲ್ಲಿಸಿರೋದು. ಇನ್ನು ಎಲ್ಲ ಕಡೆ ಗ್ರೀನ್. ನಾವು ಬಂದಿದ್ದೆಲ್ಲ ಗ್ರೀನ್ ಗ್ರೀನ್ ಬಿದ್ದುಬಿಟ್ಟಿದೆ. ಟ್ರಾಫಿಕ್ ಇಲ್ಲ ಅಂತ ಗ್ರೀನ್ ಇದು ಆಲ್ರೆಡಿ ಕೊಟ್ಬಿಟ್ಟವರು. ಅಥವಾ ನಾವು ಬರೋ ಟೈಮ್ಗೆ ಗ್ರೀನ್ ಬೀಳ್ತಾಯಿದೆಯೋ ಐಡಿಯಾ ಇಲ್ಲ. ಬಟ್ ಗ್ರೀನ್ ಮಾತ್ರ ಇದೆ. ನನಗೆ ಗೊತ್ತಾದಂಗೆ ಟ್ರಾಫಿಕ್ ಕಡಿಮೆ ಇದೆ ಅಂತ ನಾರ್ಮಲಾಗಿ ಗ್ರೀನ್ ಕೊಟ್ಟು ಬಿಟ್ಬಿಟ್ಟಿದ್ದಾರೆ. ಟ್ರಾಫಿಕ್ ಇಲ್ಲ ಅಂತ. ಇಲ್ಲಾಂದರೆ ಇದನ್ನು ಸಿಗ್ನಲ್ ಹಾಕ್ತಾರೆ. ಈಗ ಪ್ರೆಸೆಂಟ್ ಟ್ರಾಫಿಕ್ ಕಡಿಮೆ ಇದೆ ಅಂತ ಬಿಟ್ಬಿಟ್ಟಿರ್ಬೋದು. ನೇಚರೆಲ್ಲ ಇವರು ಚೆನ್ನಾಗೇ ಬೆಳೆಸೈತೆ ಹೈದ್ರಾಬಾದಲ್ಲಿ. ಪರವಾಗಿಲ್ಲ, ಒಂದು ರೇಂಜಿಗಿದೆ. ಏನೇ ಇಲ್ಲ, ನಮ್ಮ ಬೆಂಗಳೂರು ಅಷ್ಟು ಬರಲ್ಲ. ಬಟ್ ಪರವಾಗಿಲ್ಲ, ಗಿಡಗಳು ಮರಗಳು ಇದ್ದಾವೆ, ತುಂಬಾ ಇದೆ. ಸಿಗ್ನಲ್ ವಿಚಿತ್ರವಾಗೈತಲ್ಲ ಇಲ್ಲಿ. ಆ್ಯರೋಸೆ ರೆಡ್ ಮಾಡಿಬಿಟ್ಟವ್ರೆ. ರೆಡ್ ಸಿಗ್ನಲ್ ಇಲ್ಲ, ಆ್ಯರೋಸೆ ರೆಡ್ ಮಾಡಿಬಿಟ್ಟವ್ರೆ. ಇದು ಯಾವುದೋ ಬ್ರಿಡ್ಜು. ಕೆಳಗಡೆ ಯಾವುದೋ ಲೇಕ್ ಹೋಗ್ತಾ ಇದೆ. ಆ ಕಡೆ ಈ ಕಡೆ ನೋಡೋಕ್ಕಿಲ್ಲ. ಅಲ್ಲಿ ಯಾವುದೋ ಒಂದು ಲೇಕ್ ಹೋಗ್ತಾ ಇದೆ ಕೆಳಗಡೆ. ಹುಡುಗರೆಲ್ಲ ವಿಚಿತ್ರವಾಗಿ ನೋಡ್ತಾವ್ರೆ. ಇವ್ರು ಹೋಯ್ತವ್ರಲ್ಲ, ಇವರು ಏನಿದೆ ವಿಚಿತ್ರವಾಗಿ ನೋಡೋಕ್ಕವರು. ನಮ್ಮ ಪಾಡ್ ನಾವೇನೋ ಮಾಡ್ಕೊಂಡು ಹೋಯ್ತಾಯಿದ್ದೀವಿ. ಬಾ, ಈ ಕಡೆನೂ ಬ್ರಿಡ್ಜು, ಆ ಕಡೆನೂ ಬ್ರಿಡ್ಜು, ಸೆಂಟ್ರಲ್ಲೂ ಬ್ರಿಡ್ಜು, ಬ್ರಿಡ್ಜ್ಗಳ ಕೆಳಗಡೆ ರೋಡು. ಹೋಗಲಿ, ಇನ್ನೂ 255 ಆಗಿದೆ. ಹಾಂ, ಫ್ಲೈಓವರ್ ಮೇಲೆನಾ? ಇನ್ನೂ 255 ಆಗಿದೆ. ಆಗಲೇ ಇಷ್ಟು ಟ್ರಾಫಿಕ್ ಆಗಿದೆ. ಹೈದ್ರಾಬಾದಲ್ಲಿ ಹೆಲ್ಮೆಟ್ ಕಂಪಲ್ಸರಿ ಇಲ್ವಾ? ಕೆಲವ್ರು ಹಾಕಿದ್ದಾರೆ, ಕೆಲವ್ರು ಹಾಕಿಲ್ಲ. ಕೆಲವ್ರು ರೈಡರ್ ಪಿಲಿಯನ್ ಇಬ್ಬರೂ ಹಾಕಿಲ್ಲ. ಕೆಲವ್ರು ಪಿಲಿಯನ್ ಮಾತ್ರ ಹಾಕಿಲ್ಲ, ಕೆಲವ್ರು ರೈಡರ್ ಪಿಲಿಯನ್ ಇಬ್ಬರೂ ಹಾಕಿಲ್ಲ ಹೆಲ್ಮೆಟು. ನನಗೆ ಗೊತ್ತಿರೋ ಪ್ರಕಾರ ಹೈದ್ರಾಬಾದಲ್ಲೂ ರೈಡರ್ ಆ್ಯಂಡ್ ಪಿಲಿಯನ್ ಇಬ್ಬರು ಹೆಲ್ಮೆಟ್ ಇರಬೇಕು. ಬಟ್ ನೋಡಿದರೆ ಇಲ್ಲಿ ನೋಡಿದ್ರೆ ಹೆಲ್ಮೆಟ್ಗಳು ಹಾಕಿಲ್ಲ. ಪೊಲೀಸವ್ರೂ ಯಾರೂ ಹಿಡಿತಾ ಇಲ್ಲ. ಹಂಗಂತ ನಾವು ತೆಗೆದು ಓಡಾಡೋಕ್ಕಾಗಲ್ಲ ಬಿಡಿ. ಬೆಂಗಳೂರಲ್ಲಿ ಹೆಲ್ಮೆಟ್ ಹಾಕಿ 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 ಅಭ್ಯಾಸ ಆಗ್ಬಿಟ್ಟಿದೆ. ಹೆಲ್ಮೆಟ್ ಇಲ್ಲದೆ ಈಗ ಆಚೆ ಹೋಗೋಕ್ಕೂ ಆಗಲ್ಲ, ಹಂಗೆ ಆಗ್ಬಿಟ್ಟಿದೆ ನೋಡಿ. ರೈಡರ್ ಪಿಲಿಯನ್ ಇಬ್ಬರು ಹೆಲ್ಮೆಟ್ ಹಾಕಿಲ್ಲ. ಇನ್ನೂ ಎಷ್ಟು ಕಿಲೋಮೀಟ್ರ್ ಆಯಿತಾ? ಇನ್ನೂ 4.6 ಇದೆಯಂತೆ. ಟ್ರಾಫಿಕ್ ಫುಲ್ ಅಂತೆ. ಮ್ಯಾಪ್ಸಲ್ಲಿ ಫುಲ್ ರೆಡ್ ಆಗ್ಬಿಟ್ಟಿದಂತೆ. ವೀಕೆಂಡ್ ಅಲ್ವಾ, ಅದಕ್ಕೆ ಇಷ್ಟೊತ್ತಿಗೆ ಟ್ರಾಫಿಕ್ ಇದೆ ಅನಿಸುತ್ತೆ. ಇಲ್ಲ ನಾರ್ಮಲಾಗಿ ಟ್ರಾಫಿಕ್ ಇರುತ್ತೋ ನಮ್ಗೆ ಐಡಿಯಾ ಇಲ್ಲ. ಟ್ರಾಫಿಕ್ ಜಾಸ್ತಿನೇ ಇದೆ. ರೋಡ್ ಬೇರೆ ಸಣ್ಣದಿದೆ ಇದು. ದಪ್ಪದಾಯ್ತು ರೋಡ್ ಇದು. ದೊಡ್ಡದಾಯಿತು. ಇಷ್ಟೇ ರೋಡ್ ಇತ್ತು. ಹುಡುಗರೆಲ್ಲ ಬೇಜಾರು ಮಾಡ್ಕೊಬಿಟ್ಟವ್ರೆ. ಇನ್ನೂ ಎಷ್ಟೊತ್ತು ಹೋಗ್ಬೇಕು ಅಂತವ್ರೆ ಹಿಂದ್ಗಡೆಯಿಂದ ಗಾಡಿಗಳಿಂದ. ಫುಲ್ ಟ್ರಾಫಿಕ್ ಇದೆ, ಬಟ್ ಮೂವಿಂಗ್ ಟ್ರಾಫಿಕ್ಕು. ಮೂವಿಂಗ್ ಟ್ರಾಫಿಕ್ ಅದು ಅಡ್ವಾಂಟೇಜ್ ಅಷ್ಟೇ. ಟ್ರಾಫಿಕ್ ಜಾಸ್ತಿನೇ ಇದೆ. ಇಲ್ಲೇನೋ ಡೈವರ್ಷನ್ ಇದೆ, ಯೂಟರ್ನ್ಗೆಲ್ಲ ಬಿಟ್ಟಿದ್ದಾರೆ ಇಲ್ಲಿ. ಅದಕ್ಕೆ ಇಲ್ಲಿ ಜಾಮ್ ಆಗ್ತಾ ಇರೋದು ಅನಿಸುತ್ತೆ. ಇಲ್ಲ ಮುಂದೇನೂ ಜಾಮ್ ಆಗಿದೆ. ಆ ಥರ ಅಂದ್ಕೊಳ್ಳೋಕ್ಕೂ ಇಲ್ಲ. 3 ಕಿಲೋಮೀಟ್ರಿಗೆ 12 ನಿಮಿಷ ತೋರಿಸ್ತಾಯಿದಂತೆ. ಫುಲ್ಲು ಸೆಕೆ ಆಗ್ತಾಯಿದೆ. ಟೆಂಪ್ರೇಚರ್ ಎಷ್ಟಿದೆಯೋ ಏನೋ ಗೊತ್ತಿಲ್ಲ. ಪ್ಲಸ್ಸು ಈ ಟ್ರಾಫಿಕ್ಕಲ್ಲಿ ಇಂಜಿನ್ಗಳಿಂದ ಬರೋ ಹೀಟೇ ಜಾಸ್ತಿ ಇರುತ್ತೆ.
ಅದ್ರ ಜೊತೆ ಟೆಂಪ್ರೇಚರ್ ಸಮ್ಮರ್ ಒಂದು ಎಲ್ಲ ಸೇರ್ಕೊಂಡು ನಮ್ಮ ಕತೆ ಮುಗಿಸ್ಬಿಡುತ್ತೆ. ಹಾಂ, ಲಕ್ಡಿ ಕಪ್ಪುಲ್ಲ ಇದು. ಓಕೆ, ಅಲ್ಲ ಅದೇನೋ ಬ್ರ್ಯಾಂಡ್ ಹೇಳಿರೋದು ಅವರು. ಖೈರತಾಬಾದ್ ಅಂತೆ. ಇಲ್ಲಿ ಯಾವುದೋ ಒಂದು ಬೋರ್ಡ್ ಕಾಣಿಸ್ತು, ಖೈರತಾಬಾದ್ ಅಂತೆ. ಖೈರತಾಬಾದ್ ಲಕ್ಡಿ ಕಪೂಲ್ ಅಂತೆ. ಅದೇ ಬಿಡಿ, ಎಲ್ಲ ಒಂದೇ ಅನಿಸುತ್ತೆ. ಫೈನಲಿ ಸ್ವಲ್ಪ ಟ್ರಾಫಿಕ್ ಫ್ರೀ ಆಯಿತು. ಮುಂದೆ ಹೋದ್ಮೇಲೆ ಮತ್ತೆ ಹಂಗೆ ಆಗುತ್ತೋ ಏನೋ ಐಡಿಯಾ ಇಲ್ಲ. ಇವನು ಯಾರು, ಇವನು ಹಿಂಗೆ ತಿರುಗಿಸ್ತಾನೆ. ಮಿರರ್ ನೋಡಲ್ವಾ ತಿರುಗಿಸೋವಾಗ? ತಿರುಗಿಸೋದಷ್ಟೇ. ಮಿರರ್ ಏನಕ್ಕೆ ಇರೋದು ಗಾಡಿಗೆ ಅಥವಾ ಕಾರ್ಗೆ? ಹಂಗಂದ್ರೆ ನಾವು ಹಂಗೆ ಹೋಗಿ ಅಲ್ಲಿ ಯೂಟರ್ನ್ ತೊಗೊಂಬರ್ಬೇಕು. ಇಲ್ಲ ನೋಡಲ್ಲಿ ಕ್ಲೋಸ್ ಇದೆ. ಹಿಂಗೆ ಬಿಡ್ಬೋದಲ್ಲ, ಹಿಂಗೆ ಹೋಗ್ಬೋದು. ಓಕೆ ಹಿಂಗೆ ಹೋಗ್ಬೋದು ಬಿಡು. ಇದು ಲಾಕ್ ಆಗುತ್ತೆ, ಅವಾಗ ಹಂಗೆ ಹೋಗ್ಬೋದಲ್ಲ. ಯಾರ್ದೋ ಸ್ಟ್ಯಾಚು ಇದೆ, ಫೇಸ್ ಕವರ್ ಮಾಡಿದ್ದಾರೆ. ಯಾರ್ದು ಅಂತ ಗೊತ್ತಾಗ್ತಾ ಇಲ್ಲ. ಕೆಳಗಡೆ ಏನೋ PJR ಅಂತ ಬರ್ದವ್ರೆ. ಹುಡುಗರು ತಮಾಷೆ, ಹಿಂದ್ಗಡೆ ಟಚ್ ಮಾಡ್ತಾವನೆ. ಅಯ್ಯೋ, ಇವನು ಯಾರು? ಇವನು ಅಷ್ಟೊಂದು ಲಗೇಜ್ ಹಾಕೊಂಡೋಯ್ತವನೆ. ಅಲ್ಲಿ ನೋಡು, ಆ ಗ್ರಾಸಲ್ಲಿ ನೋಡಲ್ಲಿ, ಗ್ರಾಸಲ್ಲಿ ಹೈದರಾಬಾದ್ ಅಂತ ಬರ್ದಿದ್ದಾರೆ. ಖೈರತಾಬಾದ ಬರ್ದಿರೋದು? HY ನೋಡಲ್ಲಿ. ಹೈದರಾಬಾದ್ ಹೋದ್ಲಿ. HYDERABAD ಗ್ರಾಸಲ್ಲಿ ಬರ್ದಿರೋದು ಹೇಳ್ತಾರದು. ನಾನು ಏರಿಯಾ ಅಲ್ಲ ಹೇಳ್ತಾರದು. ಸಖತ್ತಾಗಿ ಡಿಸೈನ್ ಮಾಡವ್ರೆ. ಮುಂದೆ ಗ್ರೀನ್ ಗ್ರಾಸ್ ಇದೆ, ಒಳಗಡೆ ಒಂಥರ ರೆಡ್ ಕಲರ್ ಇದೆ. ಗ್ರೀನ್ ಕಲರ್ನೆಲ್ಲ ನೀಟಾಗಿ ಹೈದರಾಬಾದ್ ಅಂತ ಕಟ್ ಮಾಡಿದ್ದಾರೆ. ಸೂಪರಾಗಿ ಕಟ್ ಮಾಡಿದ್ದಾರೆ. ಅಲ್ಲಿ ನೋಡಲಿ, ಅಲ್ಲಿ ನೋಡೋ ಅದು ಬಿಟ್ಟವ್ರಲ್ಲೋ. ಹಿಂಗೆ ಬರ್ಬೇಕು ನಾವು ಅಷ್ಟೇ. ಇನ್ನು ಅಲ್ಲಂಗೆ ಬಿಟ್ಟಿಲ್ಲ ನಮಗೆ. ಅವ್ರನ್ನ ಬಿಟ್ಟವ್ರೆ, ನಾವು ಹೆಂಗೆ ಹೋಗ್ತೀವಿ ಅಲ್ಲೇ? ಓಕೆ, ಮತ್ತೆ ಯೂಟರ್ನ್ ತಗೊಂಡು ಹೋಗ್ಬೇಕೀಗ. ಅಲ್ಲಿ ಸರ್ಕಲಲ್ಲಿ ಈ ಕಡೆದು ಬಿಟ್ಟವ್ರೆ, ಆ ಕಡೆದು ಬಿಟ್ಟವ್ರೆ. ನಾವು ಹಂಗೆ ಹೋಗೋಕ್ಕೆ ಚಾಯ್ಸ್ ಇಲ್ಲ ನಮಗೆ. ಹೆಂಗೆ ಹೋಗೋದಲ್ಲಿ? ಫ್ರೀ ಲೆಫ್ಟ್ ಇದು. ನೋಡಿ, ಹೈದರಾಬಾದ್ ಅಂತ ಸಕ್ಕತ್ತಾಗಿ ಬರ್ದವ್ರೆ. ಐ ಲವ್ ಹೈದರಾಬಾದ್ ಅಂತ ಬರ್ದವ್ರೆ. ಐ ಲವ್ ಹೈದರಾಬಾದ್ ಅಂತ. ಬಟ್ ಆ ಕಡೆಯಿಂದ ಹೈದರಾಬಾದ್ ಅಂತ ಮಾತ್ರ ಕಾಣುತ್ತೆ. ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋರೆ. ಎಲ್ಲ ಕಡೆ ಈ ವೈಟ್ ಕಲರ್ ರೆಡ್ ಕಲರ್ ಯೂಸ್ ಮಾಡ್ಬಿಟ್ಟು ಮಾಡಿದ್ರೆ ಇವರು ಗ್ರಾಸಲ್ಲಿ ಮಾಡೋರೆ. ರೋಡ್ಗಳೆಲ್ಲ ಯೂಟರ್ನ್ ನೋಡೋದೇ ಆಯಿತು. ಯಾವ ಸರ್ಕಸ್ ಏನೋ ಸ್ಟಾರ್ಟ್ ಮಾಡಿದ್ದಾರೆ, ಎಕ್ಸಿಬಿಷನ್ ಥರ. ಐ ಲವ್ ಮಸ್ಕಟಿ. ಇದೇ ಎಂಟ್ರಿನಾ? ಪಾರ್ಕಿಂಗ್ ಬೇರೆ ಇದೆಯಾ ಇದಕ್ಕೆ? ಫೈನಲಿ ಹುಸೇನ್ ಸಾಗರ್ ಹತ್ರ ಬಂದ್ಬಿಟ್ವಿ. ನೋಡಿ, ಇದೆ ಬುದ್ಧ ಸ್ಟ್ಯಾಚು. ಆ್ಯಕ್ಚುಲಿ ಇಲ್ಲಿ ಬೋಟಿಂಗ್ ಎಲ್ಲ ಇರುತ್ತೆ ಅಂತ ಹೇಳಿದರು. ಇದೆಲ್ಲ ಎಲ್ಲಿದೆಯೋ ಗೊತ್ತಿಲ್ಲ, ನೋಡಬೇಕು. ಬಟ್ ಈ ಕಡೆ ಅಂತೂ ಇಲ್ಲ ಬೋಟಿಂಗ್ ಎಲ್ಲ. ಓಕೆ, ಈಗ ಇಲ್ಲಿಂದ ಬೇರೆ ಕಡೆ ಹೊರಡೋಣ. ಇಲ್ಲೆಲ್ಲ ಫೋಟೋಸ್ ತೊಗೊಳೋಕ್ಕೂ ಅಷ್ಟೇ ನೀಟಾಗಿ ಏನಿಲ್ಲ, ಫುಲ್ ಎಲ್ಲ ಗಲೀಜಿದೆ. ಅದಕ್ಕೆ ಬೇರೆ ಕಡೆ ಹೊರಡೋಣ ಈಗ. ಓಕೆ, ಈಗ ಬಿರ್ಲಾ ಮಂದಿರ ಹತ್ರ ಬಂದ್ವಿ. ಇದು ಕೂಡ ಒನ್ ಆಫ್ ದಿ ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್ನು. ಆ್ಯಕ್ಚುಲಿ ಇಲ್ಲಿ ಮೊಬೈಲ್ಸ್ ಎಲ್ಲ ಅಲೋ ಮಾಡ್ತಾಯಿಲ್ಲ. ಲಗೇಜು, ಮೊಬೈಲ್ಸು ಎಲ್ಲ ಇಲ್ಲೇ ಕೊಟ್ಬಿಟ್ಟು ಹೋಗಬೇಕು. ಮೊಬೈಲ್ಸ್ ಎಲ್ಲ ಇಲ್ಲಿ ಕೊಟ್ಬಿಟ್ಟು ಹಿಂಗೆ ಮೇಲೆ ಹೋಗಬೇಕು. ಎಲ್ಲ ನೋಡ್ಕೊ ಬಂದ್ವಿ, ಬಟ್ ಮೊಬೈಲ್ಸ್ ಅಲೋ ಇಲ್ಲ, ಅದಕ್ಕೆ ಏನು ಶೂಟ್ ಮಾಡಿಲ್ಲ. ಇವಾಗ ನೆಕ್ಸ್ಟ್ ಪ್ಲ್ಯಾನ್ ಏನಂದರೆ ಇಲ್ಲಿಂದ ಹೋಗಿ ಯಾವುದಾದ್ರೂ ರೂಮ್ ಒಂದು ನೋಡಿ ಲಗೇಜ್ ಎಲ್ಲ ರೂಮಲ್ಲಿ ಹಾಕ್ಬಿಟ್ಟು ಹೋಗೋಣ ಅಂತಿದ್ದೀವಿ ಬೇರೆ ಕಡೆ. ನೋಡೋಣ ಏನೇನಾಗುತ್ತೋ. ನೋಡಿ, ಇದೆ ದುರ್ಗಂ ಚೆರುವು ಕೇಬಲ್ ಬ್ರಿಡ್ಜು.
ಆ್ಯಕ್ಚುಲಿ ಇಲ್ಲಿ ಗಾಡಿಗಳು ಎಲ್ಲ ನಿಲ್ಲಿಸಬಾರ್ದು ಅಂತ ಹೇಳಿದರು, ಬಟ್ ಇಲ್ಲಿ ಕಾರ್ಗಳವರೇ ನಿಲ್ಲಿಸ್ಬಿಟ್ಟು ಫೋಟೋ ವೀಡಿಯೋ ಎಲ್ಲ ತೊಗೋತಾಯಿದ್ರು. ಸೊ ನಾವು ನಿಲ್ಲಿಸ್ಬಿಟ್ಟು ಫೋಟೋ ತೊಗೊಳ್ಳೋಣ ಅಂತ ಅನ್ಕೋತಾ ಇದ್ದೀವಿ. ನೋಡೋಣ ನಿಲ್ಲಿಸ್ಬಿಟ್ಟು ತೊಗೊಳ್ಳೋಣ ಇಲ್ಲ ಅಂತ. ಓಕೆ, ಈಗ ತಾನೇ ಸ್ವಲ್ಪ ನಿಲ್ಲಿಸ್ಬಿಟ್ಟು ಫೋಟೋಸ್ ಎಲ್ಲ ಸ್ವಲ್ಪ ತೊಗೊಂಡ್ವಿ. ಬಟ್ ಜಾಸ್ತಿ ಹೊತ್ತೆಲ್ಲ ನಿಲ್ಸೋಂಗಿಲ್ಲ. ಪೊಲೀಸರು ಬರೀ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇರ್ತಾರೆ. ಜಾಸ್ತಿ ಹೊತ್ತು ನಿಲ್ಸೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ಟು ಹಂಗೆ ಫೋಟೋ ತೊಗೊಂಡು ಹಂಗೆ ಮೂವ್ ಆಗಿಬಿಟ್ವಿ ನಾವು. ಓಕೆ, ಬ್ರಿಡ್ಜ್ ಕ್ರಾಸ್ ಆಗಿದ ತಕ್ಷಣ ನೋಡಿ ಇದೆಲ್ಲ ಹೈಟೆಕ್ ಸಿಟಿ ಅಂತೆ. ಈ ಏರಿಯಾ ಹೆಸರು ಹೈಟೆಕ್ ಸಿಟಿ ಅಂತೆ. ಇದೆಲ್ಲ ನೋಡೋಕೆ ಒಂಥರ ಇಂಡಿಯಾಲಿದ್ದಂಗೆ ಅನಿಸಲ್ಲ, ಯಾವುದೋ ಬೇರೆ ಕಂಟ್ರಿಯಲ್ಲಿರೋ ಥರ ಅನಿಸ್ಬಿಡ್ತು ನನಗೆ. ಯಾಕಂದರೆ ಆ ಥರ ಇದೆ ಇಲ್ಲೆಲ್ಲ ಕಂಪನೀಸು ನೋಡಿ, ಎಲ್ಲ ಬಿಲ್ಡಿಂಗ್ಸ್ ಎಲ್ಲ. ನೈಟ್ ಹೊತ್ತು ಮಾತ್ರನೇ ಚೆನ್ನಾಗಿ ಕಾಣೋದು. ಹಗಲೊತ್ತು ಕಾಮನ್ನಾಗೇ ಇರುತ್ತೆ, ನೈಟ್ ಹೊತ್ತು ಮಾತ್ರ ಈ ಥರ ಸಖತ್ತಾಗಿ ಕಾಣ್ತಾ ಇದೆ. ಎಲ್ಲ ಮುಗಿಸ್ಕೊಂಡು ಇನ್ನು ರಿಟರ್ನ್ ಹೋಗ್ತಾ ಇದ್ದೀವಿ ರೂಮ್ಗೆ. ಇನ್ನು ರೂಮಲ್ಲಿ ಹೋಗಿ ಮಲಗಿಬಿಡೋದೇನೆ. ಇನ್ನು ಏನು ರೆಕಾರ್ಡ್ ಮಾಡಬೇಕು ಅನ್ಕೋತಾ ಇಲ್ಲ. ರೂಮಲ್ಲಿ ಹೋಗಿ ಮಲಗಿಬಿಡ್ತೀವಿ ಆರಾಮ್ಸೆ. ನಾಳೆ ಸಿಗ್ತೀನಿ. ಬಾಯ್ ಫಾರ್ ನೌ.